ಸಿದ್ದರಾಮಯ್ಯ ಅವರು ಏನಿದ್ದಾರೆ ಈ ಅಯೋಧ್ಯೆ ಇದರಲ್ಲಿ ಅಪಶಕನ ಮಾಡ್ತಾ ಇದ್ದಾರೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಸಿದ್ದರಾಮಯ್ಯನ ಹೆಸರಿನಲ್ಲೇ ರಾಮ ಇದೆ, ಸುನೀಲ್ ಕುಮಾರ್ ಹೆಸರಿನಾಗಿಲ್ಲ. ಸಿದ್ದರಾಮಯ್ಯ ರಾಮ ಐತೆ ಇಲ್ಲ ಅದ್ರ ಹೆಸರಿನಾಗ. ನಮಗೆ ರಾಮನ ಬಗ್ಗೆ ಗೌರವ ಇದೆ, ಶಿವನ ಬಗ್ಗೆ ಗೌರವ ಇದೆ, ಎಲ್ಲರ ಬಗ್ಗೆ ಸಹ ನಮ್ಗೆ ಗೌರವ ಇದೆ. ಎಲ್ಲರನ್ನೂ ಪೂಜಿಸ್ತೀವಿ, ಎಲ್ಲರನ್ನೂ ಭಕ್ತಿ ನಡ್ಕೋತೀವಿ ನಾವು. ಇವರು ರಾಜಕೀಯ ಮಾಡಕ್ಕೆ ಹೊರಟಿದ್ದಾರೆ. ನಾನೇನು ಹೇಳಿದೆ ಅಲ್ಲ, ಹೋದ ಚುನಾವಣೆಯಲ್ಲಿ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಆ ಒಂದು ಪುಲ್ವಾಮಾ ಆಯಿತು, ತದನಂತರ ಬಾಲಾಕೋಟ್ ಇದು ಆಯಿತು. ಅದನ್ನು ಬಳಸ್ಕೊಂಡು ಇವತ್ತು ಸಹ ಚುನಾವಣೆ ಗೆಲ್ಲುವಂಥದ್ದಾಯಿತು. ಈಗ ಈ ಸಲ ರಾಮ ಮಂದಿರ ಉದ್ಘಾಟನೆ ಮಾಡಿ ರಾಮನ ಹೆಸರು ಮೇಲೆ ಓಟ್ ಕೇಳೋರು ಇವರು. ರಾಜಕೀಯ ನಾವು ಮಾಡಾಕ್ತೀವಿ, ಅವ್ರು ಮಾಡಕತ್ತಾರೆ. ನಾವೊಂದು ದೇವರ ಹೆಸರ ಮೇಲೆ ಇದು ಮಾಡಿಲ್ಲ. ಹಾಗೆ ನೋಡ್ಬೇಕಂದ್ರೆ ಪೂಜೆಗೆ ಅವಕಾಶ ಕೊಟ್ಟವರು ಮೊದಲು ರಾಜೀವ್ ಗಾಂಧಿ ಅವ್ರು, ಗೊತ್ತದ ಪ್ರಧಾನಮಂತ್ರಿ ಇದ್ದಾಗ. ಇವರಿಂದ ಕಲಿಬೇಕಾಗಿದೆ ನಮಗೆ. ಅಯೋಧ್ಯೆಯಲ್ಲಿ ಪೂಜೆಗೆ ಅವಕಾಶ ಮಾಡಿಕೊಟ್ಟಂಥವ್ರು ಯಾರು? ರಾಜೀವ್ ಗಾಂಧಿ ಅವರು. ಅದನ್ನು ಸುನೀಲ್ ಕುಮಾರ್ ಹೊರಗಡೆ ಅರ್ಥ ಮಾಡ್ಕೊ ಅಂತ ಹೇಳ್ರಿ. ಸರ್, ಹೆಸರಿನಲ್ಲಿ ರಾಮ ಇದ್ರೆ ಸಲ ಗುಣನ ರಾಮನ ಥರ ಇರಬೇಕಲ್ಲ ಅಂತೇಳಿ ಸಿ ಟಿ ರವಿ ಸಿ ಟಿ ರವಿ ಅವ್ರು ಭಾಳ ದೊಡ್ಡ ಗುಣಗಳಿದಾವೆ ಏನ್ರಿ. ಈ ರಾಜ್ಯದ ಮುಖ್ಯಮಂತ್ರಿ ಇದ್ದಾರೆ, 2ನೇ ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ. ಜನ ಆರಿಸಿ ಕಳಿಸಿದ್ದಾರೆ. ಸಿ ಟಿ ರವಿ ಅವ್ರನ್ನ ಮನೆಗೆ ಕಳಿಸಿದ್ದಾರೆ. 2ನೇ ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ. ಜನಪರ ಯೋಜನೆಗಳನ್ನು ಕೊಟ್ಟಿದ್ದಾರೆ, ನುಡಿದಂತೆ ನಡೆದಿದ್ದಾರೆ. ದಿನ ಏನು ಬೇಕಂತೆ. ಈ ಸಿ ಟಿ ರವಿ ಅವ್ರ ಸರ್ಕಾರ ಇತ್ತಲ್ಲ 5 ವರ್ಷ, ಏನೂ ಮಾಡಿಲ್ಲ. ಅವತ್ತು ದಿವಸ ರಾಜ್ಯದ ಮೇಲೆ ಎಲ್ಲ ಬಜೆಟ್ಗಿಂತ ಜಾಸ್ತಿ ಹಣ ಖರ್ಚು ಮಾಡಿ ಲಕ್ಷಾಂತರ ಕೋಟಿ ನಮ್ಮ ಮೇಲೆ ಹೊರ ಇಟ್ಟು ದಿವಾಳಿ ಎಬ್ಬಿಸ್ಬಿಟ್ಟಿದ್ದಾರೆ. ಬಜೆಟ್ಗಿಂತ 10,000-20,000 ಕೋಟಿ ಹೆಚ್ಚಿಗೆ ಖರ್ಚು ಮಾಡಿ ಒಂದು ಇಲಾಖೆ, PWD ಇರ್ಬೋದು, ಇರಿಗೇಷನ್ ಇರ್ಬೋದು, ಮತ್ತೊಂದು ಇಲಾಖೆ ಇರ್ಬೋದು, ಎಲ್ಲ ವ್ಯವಸ್ಥೆನ ಹದಗೆಡಿಸಿದ್ದಾರೆ. ಇವರು ರಾಮರಾಜ್ಯ ಮಾಡ್ಕೊಂಡಿರ್ತಾರ? ಇದೇ ರಾಮರಾಜ್ಯನ ಇವ್ರದ್ದು ಕಲ್ಪನೆ? ಕೇಳಿ ಸಿ ಟಿ ರವಿ ಅವ್ರಿಗೆ, ನಿಮ್ಮ ರಾಜ್ಯ ರಾಮರಾಜ್ಯ ಕಲ್ಪನೆ ಇದೀನಾ? ಲೂಟಿ ಹೊಡ್ಕೊಂಡು ಹೋಗೋದು, ಯುದ್ಧ ಬಜೆಟ್ನಾಗ ಲೂಟಿ ಹೊಡೋದು ಸಾಲಿಲ್ಲ. ಬಜೆಟ್ಗೆ ಜಾಸ್ತಿ ಖರ್ಚು ಮಾಡಿ ಅದ್ರಾಗ ಮತ್ತೆ ಲೂಟಿ ಹೊಡೆದಂಥದ್ದು. ಏನೇನು ಬೇಕು ಅವ್ರದ್ದು? ಇವ್ರಿಂದ ನಾವು ಕಲಿಬೇಕಾಗಿಲ್ಲ. ಜನ ಇವ್ರಿಗೆ ಪಾಠ ಕಲಿಸಿದ್ದಾರೆ, ಮನೆಗೆ ಕುಂಡಿಸಿದ್ದಾರೆ, ನಮಗೆ ಬಹುಮತವನ್ನು ಕೊಟ್ಟಿದ್ದಾರೆ. 135 ಸೀಟ್ ಪಡ್ಕೊಂಡು ನಾವು ಜನರ ಆಶೀರ್ವಾದ ಪಡ್ಕೊಂಡಿದ್ದೀವಿ. ಅಲ್ಪಸಂಖ್ಯಾತರಿಗೆ 10,000 ಕೋಟಿ ಕೊಡ್ತಾರೆ.